ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗಳ ಜೊತೆ ಸಮಯ ಕಳೆಯೋದಕ್ಕಿಂತ ಅದೃಷ್ಟದ ಗಳಿಗೆ ಇನ್ನೊಂದಿಲ್ಲ ನನ್ನ ಪಾಲ್ಗೆ. ನಾನು ನನ್ನ ಮಗಳ ಜೊತೆ ಹೋದ್ರೆ ಕಂಟಕ ಪರಿಹಾರ ಆಗಲಿ ಅಂತ ಪೂಜೆ ಕೂರೋರು ಯಾರು? ಇಲ್ಲ, ನಾನು ಹೋಗಲೇಬೇಕು. ಇಲ್ಲ, ನಾನು ಹೋಗೋದಕ್ಕಾಗಲ್ಲ. ನಾನು ಬರ್ತೀನಿ ಅಂತ ಯಜಮಾನ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಹೋಗಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೋತಾರೆ. ಆಯ್ತಮ್ಮ, ಹೋಗಿ ಬನ್ನಿ. ಜೋಪಾನ. ಮಗು ಹುಷಾರು. ಹೇಳು. ಅರ್ಶನಕೋಟೆಗೆ ಬಂದಿದ್ವಿ ಮೇಡಮ್, ಆದರೆ ಮಗುನ ಇವತ್ತೇ ನಿಮ್ಗೆ ಒಪ್ಸೋಕ್ಕಾಗಲ್ಲ ಮೇಡಮ್. ಯಾಕಾಗಲ್ಲ? ಯಾವುದೇ ಕೆಲಸ ಇದ್ರು, ಎಷ್ಟೇ ಡೇಂಜರಸ್ ಇದ್ರು 2 ದಿನದಲ್ಲಿ ನೀವು ಮುಗಿಸ್ತೀರಾ ಅಂತ ನಿಮ್ಮ ಬಗ್ಗೆ ಕೇಳಿದ್ದೆ. ಆದರೆ ನೀವು ಮಾತಾಡ್ತಿರೋದೇನು? ಪ್ಲೀಸ್ ಮೇಡಮ್, ನಾನು ಹೇಳೋ ಸ್ವಲ್ಪ ಪೂರ್ತಿ ಕೇಳಿ. ಇನ್ನೂ ಸ್ವಲ್ಪ ತಲೆ ಮಗು ಮನೇಲಿರಲ್ಲ, ಬೇರೆ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಾರಣ? ಆ ಮನೆ ಸೆಕ್ಯೂರಿಟಿ ಮತ್ತು ವಾಚ್ಮ್ಯಾನ್ ಮಾತಾಡ್ತಿದ್ದ ಪ್ರಕಾರ ಮನೆಗೆ ದೊಡ್ಡ ಗುರುಗಳು ಬಂದಿರಲ್ಲ, ಅವರು ಚಿಕ್ಕ ಯಜಮಾನ್ರ ಮಗುಗೆ ಜೀವಕ್ಕೆ ಕಂಟಕ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ರಘು ಅಪ್ಪವರು, ಅಖಿಲ ಅಮ್ಮವರು, ಜನನಿ ಅಮ್ಮರು ಮಗುನ ಕರ್ಕೊಂಡು ಶಿವಪುರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಓ, ಮಗು ಜೀವಕ್ಕೆ ಕಂಟಕ ಇದೆ ಅಂತ ಆಗಲೇ ಗೊತ್ತಾಗೋಯ್ತಾ? ದೇವಸ್ಥಾನಕ್ಕೆ ಹೋದರೆ ಕಂಟಕ ಪರಿಹಾರ ಮಾಡೋಕೆ ಈ ಅನುಷ್ಕಾ ಬಿಟ್ಬಿಡ್ತಾಳಾ? ನೋಡು, ನಾವೀಗ ಆ ಮಗು ಕತೆನ ಮುಗಿಸ್ಬೇಕಂತಿರೋದನ್ನೇ ಆ ಗುರುಗಳು ಕಂಟಕ ಅಂತ ಎಚ್ಚರಿಸ್ತಿರೋದು. ಕಂಟಕ ಪರಿಹಾರ ಮಾಡಿಬಿಟ್ರೆ ಆ ಮಗುಗೆ ರಕ್ಷಾ ಕವಚ ಸಿಕ್ದಂಗಾಗುತ್ತೆ. ಹಾಗಾಗಬಾರ್ದು. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ. ಪೂಜೆ ಶುರು ಆಗೋಕ್ಕೂ ಮುಂಚೆ ಆ ಮಗುನ ಕಿಡ್ನ್ಯಾಪ್ ಮಾಡಿ ಎತ್ತಾಕೊಂಡು ಬನ್ನಿ. ಯಾಕೆ ಅಂದರೆ ಅವ್ರೇನಾದರೂ ಪೂಜೆನ ಮಾಡಿಸ್ಬಿಟ್ರೆ ಗುರುಗಳು ಹೇಳ್ದಂಗೆ ಕಂಟಕ ನಿವಾರಣೆ ಆಗೋಗ್ಬಿಡುತ್ತೆ. ಓಕೆ ಮೇಡಮ್, ಸಾಧ್ಯವಾದರೆ ದಾರಿ ಮಧ್ಯೆನೇ ಮಗುನ ಕಿಡ್ನಾಪ್ ಮಾಡಿ ಟ್ರೈ ಮಾಡ್ತೀವಿ. ಇಂಥ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಆಗೋದು ಸಹಜ. ಕೈ ಮೀರಿ ಮಗುನ ನಾವೇ ಮುಗಿಸೋ ಸಂದರ್ಭ ಬಂದರೆ? ನೋ, ಅದು ನನ್ನ ಕೆಲಸ. ನೀವು ಜೋಪಾನವಾಗಿ ಆ ಮಗುನ ನನ್ನ ಕೈಗೆ ಸೇರಿಸ್ಬೇಕು ಅಷ್ಟೆ. ಅರ್ಥ ಆಯಿತು ಮೇಡಮ್. ಕಿಲಮ್ನವರು 2 ದಿವಸ ಹೊರಗಡೆ ಹೋಗ್ತಿದಾರ. ಮತ್ತು ಡ್ರೈವಿಂಗ್ಗೆ ನನಗೆ ಹೇಳಲೇ ಇಲ್ವಲ್ಲ. ಸಾರ್ಥಿ, ನಿಮಗೆ ಮಂಡಿ ನೋವಿರೋ ವಿಷಯ ಅಮ್ಮಂಗೂ ಗೊತ್ತಲ್ವಾ? ಅದಕ್ಕೆ ಕಾಳಜಿಯಿಂದ ಸುಮ್ಮನೆ ನೀವು ಲಾಂಗ್ ಡ್ರೈವ್ ಮಾಡೋದು ಬೇಡ ಅಂತ ಹೇಳಿರಲ್ಲ ಅಷ್ಟೇ. ಇರಬಹುದು. ಸರಿ, ನೀನು ದೀಪ ಹಚ್ಚಮ್ಮ. ಜನನಿ, ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚಮ್ಮ. ದೇವ್ರೆ, ನಿನ್ನ ಸನ್ನಿಧಿಗೆ ಬಂದು ಸೇವೆನ ಸಲ್ಲಿಸ್ತೀನಿ. ನನ್ನ ಮಗುಗೆ ಬಂದಿರೋ ಕಂಟಕನ ದೂರ ಮಾಡಪ್ಪ. ಭಗವಂತ, ನನ್ನ ಮಗಳನ್ನ ಅದ್ಯಾವುದೋ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಶತ್ರುಗಳಿಂದ ಅದ್ಯಾವ ಅಪಾಯ ಕಾದಿದೆಯೋ ಏನೋ. ನೋಡು, ಅವಳನ್ನ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಅವಳನ್ನ ಜೋಪಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಬೇಕಾದ್ರೆ ನನ್ನ ಪ್ರಾಣ ತಗೊಂಡ್ಬಿಡು, ಆದರೆ ಬಂದಿರೋ ಕಂಟಕದಿಂದ ನನ್ನ ಮಗಳನ್ನ ಪಾರು ಮಾಡು ತಂದೆ. ದೇವರು ಅಷ್ಟೊಂದು ಕಟುಕ ಅಲ್ಲಮ್ಮ. ಹೆತ್ತ ಮಗುನೇ ಬೇರೆಯವ್ರ ಸಂತೋಷಕ್ಕೋಸ್ಕರ ಬಿಟ್ಕೊಟ್ಟಿರೋ ನಿಮಗೆ ದೇವರು ಅನ್ಯಾಯ ಮಾಡೋದಿಲ್ಲ. ಥರ ಪರೀಕ್ಷೆ ಕಾಲ ಅಷ್ಟೇ. ಈಗ ನಮ್ಮ ಮುಂದೆ ಹುಟ್ಕೊಂಡಿರೋ ಸಮಸ್ಯೆಗೆ ಕಾಲನೇ ಉತ್ತರ ಕೊಡ್ಬೇಕಲ್ವಾ ಅಪ್ಪ? ಭಯ ಪಡಬೇಡ. ಆ ಶಿವಪ್ಪನ ಸನ್ನಿಧಿಗೆ ಹೋಗಿ ಸೇವೆ ಸಲ್ಲಿಸು, ಎಲ್ಲ ಸರಿ ಹೋಗುತ್ತೆ. ನನ್ನ ಮೊಮ್ಮಗಿಗೆ ಅಂತ ಆಸೆ ಪಟ್ಟು ಊರಿಂದ ಚಿನ್ನದ ಚೈನ್ ತಂದಿದ್ದೀನಿ. ಅಳಗಾಗ್ತೀನಿ.
ನಮ್ ಲಕ್ಷ್ಮಿ ಪುಟ್ಟಿ ಸೇಮ್ ನಮ್ಮ ಆದಿತ್ಯ ಪಾರ್ವತಿ ತರಾನೇ. ಚಿನ್ನ ಒಡವೆಗೆಲ್ಲ ಆಸೆನೆ ಪಡಲ್ಲ. ನಮ್ಮ ಜನನಿನೂ ಹಾಗೆ ತಾನೆ. ನನ್ನ ಮೊಮ್ಮಗು ಸೇಮ್ ಅವ್ರ ಅಮ್ಮನ ಥರಾನೇ. ಈಗ ನೀವು ಹೇಳಿದ್ರಲ್ಲ, ಅದು 100% ನಿಜ. ಮಗು ಥೇಟ್ ಅವ್ರ ಅಮ್ಮನ ಥರಾನೇ. ಜನನಿ, ಪಾರ್ವತಿ ಈಶ್ವರನ್ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಅರ್ಚನೆ ಮಾಡಿಸಿ ತಂದ್ಕೊಟ್ಟಿದ್ದಾಳೆ, ಮಗುಗೆ ಹಚ್ಬೇಕಂತೆ. ಮಗುಗೆ ಈಗ ಅಗತ್ಯ ಇರೋದು ಶಿವನ ಕೃಪೆ. ಪಾರ್ವತಿ ತಂದುಕೊಟ್ಟು ಕುಂಕುಮನು ಶಿವನ ದೇವಸ್ಥಾನದ್ದೇ. ತಂಗಿ ಮಗಳಿಗೆ ಇಷ್ಟು ಕನೆಕ್ಟ್ ಆಗೋ ಪಾರ್ವತಿ ಭಾವನೆಗಳು ಅವಳು ಹೆತ್ತು ಮಗಳೇ ಇದ್ದಿದ್ರೆ. ಅಖಿಲ, ಟೈಮ್ ಆಗ್ತದೆ, ಹೊರಡೋಣವಾ? ಬಾಮ್ಮ ಜನನಿ, ಹೊರಡೋಣ. ಪಾರು, ಲೇಟ್ ಆಗುತ್ತೆ, ಹೊರಡೋಣ. ಪಾರು, ನಾವೇನು ಹೊರಡೋಣವಾ? ಬಾರೋ, ಅಲ್ಲಿ ದೇವ್ರ ಹುಂಡಿಗೆ ಹಾಕಮ್ಮ. ಅಪ್ಪ, ದೀಪ ಹುಷಾರು. ನೀನು ನನಗೆ ಹೇಳ್ಬೇಕಾ? ನೀವು ಹುಷಾರು. ಹೋಗ್ಬತ್ತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.